ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ ಎರಡು ಪ್ರಮುಖ ಸುದ್ದಿಗಳನ್ನು ಹೊತ್ತು ಬಂದಿದ್ದೇನೆ. ಮೊದಲನೇದಾಗಿ ಸುವೇಂದು ಅಧಿಕಾರಿ ಅವರು ತಮ್ಮ ಚೊಚ್ಚಲ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸದನದಲ್ಲಿ ಸುವೇಂದು ಅಧಿಕಾರಿ ಟಿಎಂಸಿಯಿಂದ ಬಂಡಾಯವಾಗಿ ಬಂದಂತಹ ಶಾಸಕರ ವಿರುದ್ಧ ಗುಡುಗಿದ್ದಾರೆ. ಈ ಸುದ್ದಿಯನ್ನು ಚರ್ಚೆ ಮಾಡೋಣ. ಜೊತೆಗೆ ಮೊಹಿತ್ರಾ ಮಮತಾ ಬ್ಯಾನರ್ಜಿಯವರ ಅತ್ಯಾಪ್ತೆ, ಟಿಎಂಸಿಯಿಂದ ಬಂಡಾಯವಾಗಿ ಬಂದಂತಹ 64 ಜನ ಶಾಸಕರು ಹಾಗೂ 20 ಜನ ಸಂಸದರ ವಿರುದ್ಧ ಪ್ರತಿನಿತ್ಯ ಬಂದು ವಾಗ್ದಾಳಿಯನ್ನು ಮಾಡಿದಂಥದ್ದು ಮೊಹಿತ್ರಾ ಅವರು. ಈಗಲೂ ಕೂಡ ಮಮತಾ ಬ್ಯಾನರ್ಜಿಯ ಜೊತೆಗೆ ನಿಂತಿದ್ದಾರೆ. ಅವರ ಒಂದು ಹೇಳಿಕೆ ಅವರೂ ಕೂಡ ಬಂಡಾಯವಾಗಿ ಎದ್ದು ಬಿಜೆಪಿಯತ್ತ ಬರ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಇದು ವಾಸ್ತವಕ್ಕೆ ದೂರ ಇದ್ರೂ ಕೂಡ ಅವರ ಒಂದು ಹೇಳಿಕೆ ಏನು ಹೇಳಿದ್ದಾರೆ ಮೊಹಿತ್ರಾ ಅಂತ ಕೇಳಿದ್ರೆ, ಸುವೇಂದು ಅಧಿಕಾರಿ ಅವರು ಈಗಲೂ ಕೂಡ ನನ್ನ ಆಪ್ತಾರೆ, ಜೊತೆಗೆ ಸುವೇಂದು ಅಧಿಕಾರಿಯವರ ಗುಣಗಾನವನ್ನು ಮಾಡಿದ್ದಾರೆ ಮೊಹಿತ್ರಾ. ಇದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಆರಂಭಿಕವಾಗಿ ಸುವೇಂದು ಅಧಿಕಾರಿಯವರ ಗರ್ಜನೆ ಇದೇನು ಹೊಸದೇನಲ್ಲ. ಮೇ 4 ಚುನಾವಣೆಯ ಗೆದ್ದ ನಂತರ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಹಿಸ್ಟಾರಿಕ್ ಡಿಸಿಷನ್ಸ್ಗಳನ್ನು ಸುವೇಂದು ಅಧಿಕಾರಿ ಮಾಡಿದ್ರು. BSFಗೆ ಬಾಂಗ್ಲಾದ ಗಡಿಯನ್ನು ವಹಿಸೋದ್ರಿಂದ ಹಿಡಿದು 15 ವರ್ಷಗಳಲ್ಲಿ ನಡೆದಂತಹ ಅಕ್ರಮಗಳ ಫೈಲ್ಸ್ಗಳೆಲ್ಲವನ್ನು ಕೂಡ ತೆರೆಯುವಂಥದ್ದು. ಈಗ ಒಂದು ಅಸೆಂಪ್ಷನ್ ಅನ್ನುವಂಥದ್ದು ಇತ್ತು. NDA ಮೈತ್ರಿಕೂಟದತ್ತ ಈ 20 ಜನ ಸಂಸದರೇನು ಹೋಗಿದ್ದಾರಲ್ಲ, ಅದರಲ್ಲಿ ಅಮಿತ್ ಶಾ ಅವರ ಪಾತ್ರ, BJPಯ ಪಾತ್ರ ಖಂಡಿತವಾಗಲೂ ಕೂಡ ಇದೆ. 64 ಜನ ಶಾಸಕರು ಮಮತಾ ಬ್ಯಾನರ್ಜಿಯಿಂದ ದೂರ ಬಂದು ತಮ್ಮದೇ ಆದಂತಹ TMCಯನ್ನು ನಿರ್ಮಿಸಿಕೊಂಡ್ರಲ್ಲ, ಅವರಿಗೆ BJP ಕುಮ್ಮಕ್ಕ ಕೊಟ್ಟಿದೆ. ಪಶ್ಚಿಮ ಬಂಗಾಳದ BJP ಇದರ ಹಿಂದೆ ಇದೆ, ಅಮಿತ್ ಶಾ ಅವರು ಕೂಡ ಇದ್ದಾರೆ ಅನ್ನುವಂಥ ಚರ್ಚೆಗಳಿತ್ತು. ಹಂಗೆ ನೋಡ್ಲಿಕ್ಕೆ ಹೋದರೆ BJPಗೆ ಯಾವುದೇ ರೀತಿಯಾದಂತಹ TMCಯ ಶಾಸಕರ ಅವಶ್ಯಕತೆನೇ ಇಲ್ಲ. ವಿಷತಕದಲ್ಲಿದ್ದಾರೆ ಇವರು, 208ರ ಸ್ಥಾನದಲ್ಲಿದ್ದಾರೆ ಇವರು. ಅವರಿಗೆ TMCಯ ಅವಶ್ಯಕತೆನೇ ಇಲ್ಲ, ಶಾಸಕರ ಅವಶ್ಯಕತೆನೇ ಇಲ್ಲ. ಆ ರೀತಿ ಕೂಡ ವಾದಗಳು ನಡೀತಾ ಇತ್ತು. ಆದರೆ ನಿನ್ನೆಯ ಚರ್ಚೆಯನ್ನು ನೋಡ್ತಾ ಇದ್ದರೆ, ಸದನದಲ್ಲಾದಂಥ ಚರ್ಚೆ ನಿಜಕ್ಕೂ ಕೂಡ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಮಾತನಾಡೋಕ್ಕಿಂತಲೂ ಹೆಚ್ಚು ಆ ಬಂಡಾಯವಾಗಿ ಬಂದಂತಹ TMCಯ ವಿರುದ್ಧವಾಗಿ ಮಾತನಾಡಿದ್ದಾರೆ. ಎಲ್ಲಿಯ ತನಕ ಅಂದರೆ, ರಿತಪ್ರವತ್ ಬ್ಯಾನರ್ಜಿ ಸದನದಿಂದ ಹೋಗುವ ತನಕ ಅವರ ಬಂಡಾಯ ಶಾಸಕರನ್ನು ಕರೆದುಕೊಂಡು ಬಂದು ಸುವೇಂದು ಅಧಿಕಾರಿಯವರ ಮಾತುಗಳನ್ನು ಕೇಳಿಸಿಕೊಳ್ಳಲಾಗದೆ ಎದ್ದು ಹೋಗ್ಬಿಟ್ರು ಎಲ್ಲವರು. ಸುವೇಂದು ಅಧಿಕಾರಿಯವರ ವಾಗ್ದಾಳಿಗಳನ್ನು ಸಹಿಸಿಕೊಳ್ಳಲಾಗದೆ ಏನೇನೆಲ್ಲ ಮಾತಾಡಿದ್ರು ಸುವೇಂದು ಅಧಿಕಾರಿ. ನನ್ನ ಮುಂದೆ 15 ವರ್ಷಗಳ ಫೈಲ್ಸ್ಗಳಿದೆ, ನೀವೇನೇನು ಮಾಡಿದ್ರಿ ಕರ್ಮಕಾಂಡಗಳು, ಆ ಎಲ್ಲ ಪ್ರಕರಣಗಳ ಫೈಲ್ಸ್ಗಳು ನನ್ನ ಮುಂದೆ ಇದೆ. ಪ್ರತಿಯೊಂದು ಹಗರಣದ ಫೈಲನ್ನು ನಾನು ಓಪನ್ ಮಾಡ್ತೀನಿ, ಒಬ್ಬರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಅದು ಪ್ರಮುಖವಾಗಿ ಅವರು ಎತ್ತಿದಂತಹ ಹೆಸರು ಜಹಾಂಗೀರ್ ಖಾನ್. ಇತ್ತೀಚೆಗೆ ತುಂಬ ಫೇಮಸ್ ಆದಂಥ ಹೆಸರು ಪಶ್ಚಿಮ ಬಂಗಾಳದಲ್ಲಿ. ಅಭಿಷೇಕ್ ಬ್ಯಾನರ್ಜಿಯ ಪರಮಾಪ್ತ. ಅಭಿಷೇಕ್ ಬ್ಯಾನರ್ಜಿಯ ಜೊತೆ ಇರಬೇಕಾದ್ರೆ, ಮಮತಾ ಬ್ಯಾನರ್ಜಿಯವರ ಸರ್ಕಾರ ಇರಬೇಕಾದ್ರೆ ಈತ ಆಡಿದ್ದೇ ಆಟಗಳಾಗ್ತಾ ಇತ್ತು ಫಾಲ್ಟಾದಲ್ಲಿ, ಡೈಮಂಡ್ ಹಾರ್ಬರ್ನಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ಹೆಸರು ಶಹಜಹಾನ್, ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿದಂತೀತ. ಅವರಿಬ್ಬರನ್ನೂ ಕೂಡ ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ. ನೋಡಿ, ಮೊದಲ ಬಜೆಟ್, ಮೊದಲ ಅಧಿವೇಶನ ಸುವೇಂದು ಅಧಿಕಾರಿಯ ಗರ್ಜನೆ ಮುಂದುವರಿತಾ ಇದೆ. ಇದನ್ನು ಬಯಸಿದ್ರು ದೇಶದಾದ್ಯಂತ BJP ಕಾರ್ಯಕರ್ತರು, ಮತ್ತೊಮ್ಮೆ ಹೇಳ್ತಾ ಇದ್ದೀರಿ. ಆದರೆ ಸುವೇಂದು ಅಧಿಕಾರಿ ಇಷ್ಟರ ಮಟ್ಟಿಗೆ ಚಾರ್ಜ್ ಆಗ್ತಾರೆ ಅನ್ನುವಂಥದ್ದು ಯಾರು ಕೂಡ ನಿರೀಕ್ಷಿಸಿರಲಿಲ್ಲ. ನಿಮಗೆ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಕವರೇಜ್ನ ವಿಶ್ಲೇಷಣೆ ಮಾಡುವಾಗ ನಿಮ್ಗೆ ಹೇಳ್ತಾ ಇದ್ದೆ, ಪಶ್ಚಿಮ ಬಂಗಾಳ ಇಂದು ಕಮ್ಯುನಿಸ್ಟ್ರಿಗೆ ಅಧಿಕಾರ ಕೊಟ್ಟಿತ್ತು, ತೃಣಮೂಲ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿತ್ತು, BJPಗೆ ಅವರು ಅಧಿಕಾರ ಕೊಡುವಂಥದ್ದು ಡೌಟು ಅಂತ. ಬಟ್ ಅಲ್ಲಿನ ಜನರ ಮೈಂಡ್ಸೆಟ್ಟನ್ನೇ ಬದಲಿಸಿ ಅಧಿಕಾರಕ್ಕೆ ಬಂದಂಥ ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಮಾಡಿದಂತಹ ತಪ್ಪನ್ನು ಇವರು ಮುಂದುವರಿಸ್ತಾ ಇಲ್ಲ. ಮಮತಾ ಬ್ಯಾನರ್ಜಿ ಮಾಡಿದ್ರಲ್ಲ, ಆ ತಪ್ಪನ್ನು
ಇವರು ಮುಂದುವರಿಸ್ತಾ ಇಲ್ಲ. ಕಮ್ಯುನಿಸ್ಟರ ಆಡಳಿತವನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದರು. ಅವರ ಎಕೋಸಿಸ್ಟಮನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ವಸೂಲಿ ದಂಧೆ ಆಗಿರ್ಬೋದು, ಹಗರಣಗಳಾಗಿರ್ಬೋದು, ಹಿಂದೂ ವಿರೋಧಿ ನಿಲುವುಗಳಾಗಿರ್ಬೋದು, ಇದನ್ನೆಲ್ಲ ಮುಂದುವರಿಸ್ಕೊಂಡು ಬಂದರು. ಈಗ ಹೊಸ ರಾಜಕಾರಣದ ಪರಿಚಯ ಆಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇದು ಒಂದು ಕಡೆ ಸದನದ ಮಾತು, ಬಜೆಟ್ ಒಂದು ಕಡೆ, ಇದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಸಂತೋಷ ಆಗುತ್ತೆ. ಪಶ್ಚಿಮ ಬಂಗಾಳ ಬದಲಾವಣೆ ಅಂತ ಹೋಗ್ತಾ ಇದೆ ಅಂತೆ. ಇನ್ನೂ ಪ್ರಮುಖವಾಗಿ ಮೊಯ್ತ್ರವರ ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಅವರು ಕೂಡ ಏನಾದರೂ ಬಂಡಾಯದ್ದು ಬಂದ್ಬಿಡ್ತಾರ ಮಮತಾ ಬ್ಯಾನರ್ಜಿಯವ್ರನ್ನ ಬಿಟ್ಟು ಅಂತ ಹೇಳಿ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಡೀತಾ ಇದೆ. ಮೊಯ್ತ್ರ ಆರಂಭ ದಿನಗಳಲ್ಲಿ 20 ಸಂಸದರು BJP ಮೈತ್ರಿಕೂಟಕ್ಕೆ ಬಂದಂಥದ್ದು, 64 ಜನ ಶಾಸಕರು ಬಂದಂಥದ್ದನ್ನು ಖಂಡೋಪತುಂಡವಾಗಿ ಖಂಡಿಸಿದಂಥ ನಾಯಕಿ ಸುವೇಂದ್ರ ಅಧಿಕಾರಿಯನ್ನು ಹೊಗಳಿದ್ದಾರೆ ಅಂತೆ. ನೋಡಿ, ಸುವೇಂದ್ರ ಅಧಿಕಾರಿ BJPಕ್ಕೆ ಬರೋಕ್ಕಿಂತ ಮುಂಚೆ ಅವರು ತೃಣಮೂಲ ಕಾಂಗ್ರೆಸ್ನ ಪ್ರಭಾವಿ ನಾಯಕ. ನಾನು ನಿಮಗೆ ಹೇಳಿದ್ದೆ, ಪಶ್ಚಿಮ ಬಂಗಾಳದ ರಾಜಕಾರಣ ಯಾವ ರೀತಿಯಾಗಿ ಹಿಂದೆ ಇತ್ತು ಅಂತ ಸಂದರ್ಭದಲ್ಲಿ ನಿಮ್ಮೊಂದು ಮಾತು ಹೇಳಿದ್ದೆ. ಅಭಿಷೇಕ್ ಬ್ಯಾನರ್ಜಿಯೇ ಇದಕ್ಕೂ ಕೂಡ ಪ್ರಮುಖವಾದ ಕಾರಣ. ಸುವೇಂದ್ರ ಅಧಿಕಾರಿಯವರ ಇಲಾಖೆಗಳಲ್ಲಿ ಈ ರೆಕ್ಯೂಪ್ಮೆಂಟ್ ಆದಾಗ, ಈ ಟ್ರಾನ್ಸ್ಫರ್ಗಳಾದಾಗ ಅದು ಸುವೇಂದ್ರ ಅಧಿಕಾರಿಗಳು ಗೊತ್ತೇ ಆಗ್ತಾ ಇರಲಿಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಇದು ಅಭಿಷೇಕ್ ಬ್ಯಾನರ್ಜಿಯ ಆರ್ಡರ್ ಅಂತಿದ್ರು. ಅರೆ, ನಾನು ಸಚಿವನಿದ್ದೀನಿ, ಅಭಿಷೇಕ್ ಬ್ಯಾನರ್ಜಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ, ಆತ ಲೋಕಸಭಾ ಸದಸ್ಯ, ನನ್ನ ಇಲಾಖೆಗೆ ಹೆಂಗೆ ಇನ್ವಾಲ್ವ್ಮೆಂಟ್ ಕೊಡ್ತಾರೆ? ಅದಕ್ಕೆ ಸಂಬಂಧಪಟ್ಟಂಥ ಬೇಸತ್ತಿದ್ರು ಸುವೇಂದ್ರ ಅಧಿಕಾರಿ. ನಂತರ ಜೊತೆಗೆ ಈ ಐಪ್ಯಾಕ್ ಸಂಸ್ಥೆಗೆ ರಾಜಕಾರಣಿಯಾದ ತಂತ್ರಗಾರಿಕೆಯನ್ನು ರೂಪಿಸ್ಲಿಕ್ಕೆ ಕೊಡಬೇಕಾದ್ರೆ ಅದನ್ನು ಕೂಡ ಇವರಿಗೆ ಇವ್ರ ಜೊತೆ ಚರ್ಚೆ ಮಾಡಲೇ ಇಲ್ಲ ಅಂತ ಇದು ಕೂಡ ಬೇಸತ್ತವ್ರು BJP ಅಂತ ಬಂದರು. ಆಗ ಸುವೇಂದ್ರ ಅಧಿಕಾರಿ ಜೊತೆ ಈಗಿನ ತೃಣಮೂಲ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಅವರ ಜೊತೆ ಕ್ಲೋಸ್ ಆಗಿದ್ರು. ಅದಕ್ಕೆ ಕನೆಕ್ಟ್ ಮಾಡೋದಾದರೆ ಆ ಆಧಾರದ ಮೇಲೆ ಮೊಯ್ತ್ರ ಹೇಳಿರ್ಬೋದು. ಜೊತೆಗೆ ಅವರು ಮುಖ್ಯಮಂತ್ರಿ ಕೂಡ ಹೌದು. ಮುಖ್ಯಮಂತ್ರಿಗಳ ಜೊತೆ ಸಂಬಂಧ ತುಂಬ ಚೆನ್ನಾಗಿರಬೇಕಾಗತ್ತೆ. ಕ್ಷೇತ್ರಕ್ಕೆ ಫಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ದೀನಿ. ಅವರೇನು ಮೊಯ್ತ್ರ BJPಗೆ ಬಂದುಬಿಡ್ತಾರೆ, ಬಂಡಾಯದ್ದು ಬಂದುಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಲಿಕ್ಕಿಲ್ಲ. ಈಗಾಗಲೇ ಬಹುತೇಕರೆಲ್ಲರೂ ಕೂಡ ಬಂಡಾಯ ಎದ್ದಿದ್ದಾರೆ. ಮಮತಾ ಬ್ಯಾನರ್ಜಿ, ಅಭಿಷೇಕ್ ಬ್ಯಾನರ್ಜಿ ಬಿಟ್ಟರೆ ಇನ್ನು ಮಿಕ್ಕಿದವರು ಯಾರೂ ಕೂಡ ಅವರ ಸುತ್ತಮುತ್ತ ಇರುವಂಥದ್ದು ಡೌಟು. ಕೊನೆ ಕ್ಷಣದಲ್ಲಿ 29ರ ಚುನಾವಣೆಯ ತನಕ ಮಮತಾ ಬ್ಯಾನರ್ಜಿ ಜೊತೆ ಈಗ ಪ್ರಸ್ತುತವಾಗಿರುವಂಥವರು ಅಲ್ಲಿಯೇ ತನಕ ಇರುವಂಥದ್ದು ಡೌಟ್ ಇದೆ. ನೋಡೋಣ ಏನಾಗತ್ತೆ ಅಂತ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳ ಒಂದು ರಾಜಕಾರಣದಲ್ಲಿ ತಿರುವನ್ನು ಪಡೆದುಕೊಳ್ಳುತ್ತೆ. ಇನ್ನು ಈ ಸರ್ಕಾರಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಸಂಪ್ರದಾಯ ಮುಂದುವರಿಯಲ್ಲ. ಹಿಂದಿನವ್ರು ಹೆಂಗೆ ಮಾಡ್ಕೊಂಡು ಬಂದಿದ್ರು, ವಸೂಲಿ ದಂಧೆ, ಹಗರಣಗಳು ಯಾವುದು ಕೂಡ ಮುಂದುವರಿಯಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. 5 ವರ್ಷಗಳ ಕಾಲ ಸುವೇಂದ್ರ ಅಧಿಕಾರಿಯವರ ಸರ್ಕಾರ ಇದೇ ರೀತಿಯಾದಂಥ ಆಡಳಿತವನ್ನು ಕೊಟ್ಟರೆ ಪಶ್ಚಿಮ ಬಂಗಾಳವು BJPಯ ಭದ್ರಕೋಟೆ ಆದರೆ ಆಶ್ಚರ್ಯವನ್ನು ಪಡುವಂತಿಲ್ಲ. ಈಗ ಅಸ್ಸಾಂ ಯಾವ ರೀತಿಯಾಗಿದೆ, ಪಶ್ಚಿಮ ಬಂಗಾಳವು ಕೂಡ ಮತ್ತೊಂದು ರಾಜ್ಯ BJPಯ ಭದ್ರಕೋಟೆ ಆಗುತ್ತಾ ಹೋಗ್ತಾ ಇದೆ. ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.